ನೋಡಿ, ಮನೆ ಕಟ್ಟುವಾಗ ಮಾಡೋ ದೊಡ್ಡ ಮಿಸ್ಟೇಕ್ ಏನು ಅಂತಂದರೆ, ನೋಡಿ ನೀವು ಆರ್ಕಿಟೆಕ್ಟ್ ಹೋಗ್ತೀರಾ, ಪ್ಲ್ಯಾನ್ ಮಾಡಿಸ್ತೀರಾ, ಎಲ್ಲನೂ ಮಾಡಿಸ್ತೀರಾ ಸರಿ. ಅದೇ ಥರ ಒಂದು ವಾಸ್ತು ಕನ್ಸಲ್ಟೆಂಟ್ ಕರೆಸ್ಬಿಟ್ಟು ಫಸ್ಟು ಎನರ್ಜಿ ಚೆಕ್ ಅಂತ ಮಾಡಿಸ್ಬೇಕು ಗ್ರೌಂಡ್ಗೆ. ಏನಾಗುತ್ತೆ ಅಂತಂದರೆ, ನಮ್ಮ ಭೂಮಿಯಲ್ಲಿ ಕೆಲವೊಂದ್ಸಲಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ, ಇಲ್ಲಾಂದರೆ ನಾವು ಸೈನ್ಸ್ ಪ್ರಕಾರ ಜಿಯೋಪ್ಯಾಥಿಕ್ ಸ್ಟ್ರೆಸ್ ಲೈನ್ಸ್ ಅಂತ ಹೇಳ್ತೀರಿ, ಅದನ್ನು ಒಂದು ಎನರ್ಜಿ ಚೆಕ್ ಮಾಡೋದು. ಅದೇ ಥರ ಆರ್ಕಿಟೆಕ್ಟ್ ಜೊತೆಗೆ ವಾಸ್ತು ಕನ್ಸಲ್ಟೆಂಟ್ ಇನ್ವಾಲ್ವ್ ಮಾಡಿಬಿಟ್ಟು ವಾಸ್ತು ಪ್ರಕಾರ ಮನೆ ಕಟ್ಸ್ಕೊಳ್ಳೋದು. ಏನಾಗುತ್ತೆ ಅಂದರೆ, ಆರ್ಕಿಟೆಕ್ಟ್ಗೆ ಏನಾಗುತ್ತೆ ಅಂದರೆ ಅವ್ರೂ ವಾಸ್ತು ಗೊತ್ತು ಅಂತ ಹೇಳ್ತಾರೆ, ಬಟ್ ಟು ಅನ್ ಎಕ್ಸ್ಟೆಂಟ್ ಅವ್ರು ಮಾಡ್ತಾರೆ ಹೊರತು ಕಂಪ್ಲೀಟ್ ಡಿಸೈನಿಂಗ್ ಆಸ್ಪೆಕ್ಟಲ್ಲಿ ಒಂದು ಕರೆಕ್ಟಾಗಿ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ವಾಸ್ತು ಕನ್ಸಲ್ಟೆಂಟ್ ಇದ್ದರೆ ನಿಮ್ಗೆ ಅವಾಗ ಒಂದು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಪ್ಲಸ್ ಏನೇನು ಚೇಂಜಸ್ ಮಾಡಬೇಕು ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೊಂದು ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡಾಗ. ಇದು ಖಂಡಿತ ನಿಜ ಅಲ್ಲ. ನೋಡಿ, ಸೌತ್ ಬ್ಯಾಂಗ್ಳೂರ್, ಸೌತ್ ಡೆಲ್ಲಿ, ಸೌತ್ ಬಾಂಬೆ, ನಾನು ತುಂಬ ಇಡೀ ಇಂಡಿಯಾದಲ್ಲಿ ವಾಸ್ತು ಮಾಡಿದ್ದೀನಿ. ಎಲ್ಲ ಕಡೆನೂ ಎಲ್ಲ ತುಂಬ ರಿಚ್ ಪೀಪಲ್ ಇದ್ದಾರೆ ಸೌತ್ ಫೇಸಿಂಗ್ ಇದರಲ್ಲಿ. ಹಂಗಂತ ಸೌತ್ ಫೇಸಿಂಗ್ ಮನೇಲಿ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ. ನೋಡಿ, ಸೌತ್ ಫೇಸಿಂಗ್ ಮನೇಲಿ ಏನು ಗೊತ್ತಾ, ಒಂದು 2-3 ಫ್ಯಾಕ್ಟರ್ಸ್ ಇದೆ. ಏನು ಅಂತಂದರೆ, ಇವಾಗ ನಾವು ಸೌತ್ ವಾಲ್ ಮತ್ತು ವೆಸ್ಟ್ ವಾಲ್ನ ವಾಸ್ತುಲಿ ಏನು ಹೇಳ್ತೀರಿ ಅಂದರೆ, ಸ್ವಲ್ಪ ಗೋಡೆನ ದಪ್ಪ ಕಟ್ಟಿ, ಅಂದರೆ ಒಂದು ಲೇಯರ್ ಎಕ್ಸ್ಟ್ರಾ ಇಟ್ಗೆ ಕಟ್ಟಿ. ಅದೇ ಥರ ಸೌತಲ್ಲಿ ಕರೆಕ್ಟಾಗಿರೋ ಒಂದು ಪೊಸಿಷನಲ್ಲಿ ಡೋರ್ ಇಡಬೇಕು. ಅದನ್ನು ನಾವು 4th ಪೊಸಿಷನ್ ಅಂತ ನಾವು ಹೇಳ್ತೀರಿ. ಆ ಪೊಸಿಷನಲ್ಲಿ ಡೋರ್ ಇಡಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಅದೇ ಥರ ಬೇರೆ ತುಂಬ ಫ್ಯಾಕ್ಟರ್ಸ್ ಇದೆ. ಅದನ್ನು ನೋಡ್ಕೊಂಡು ನಾವು ಮಾಡಿದಾಗ ಸೌತ್ ಫೇಸಿಂಗ್ ಮನೆಯೂ ನೀವು ಲಕ್ಕಿ ಮಾಡ್ಕೊಬೋದು. ಅದರಿಂದನೂ ಒಂದು ಒಳ್ಳೆ ವಾಸ್ತುದು ಒಂದು ಎನ್ಹಾನ್ಸ್ಡ್ ಎನರ್ಜಿ ನಿಮಗೆ ಸಿಗುತ್ತೆ ಅನ್ನೋದು ಈ ಮೂಲಕ ಹೇಳ್ಬೋದು. ನೋಡಿ, ನಿಮ್ಗೆ ಏನಾದರೂ ಈ ವಿಷಯದಲ್ಲಿ ಏನಾದರೂ ನಿಮ್ಗೆ ಸಹಾಯ ಬೇಕು ಅಂತಂದರೆ ನಮ್ಮ ಫಾರ್ಚೂನ್ ಪಿರಮಿಡ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಕರೆಕ್ಟ್ ವಾಸ್ತು ಗೈಡೆನ್ಸು, ನಿಮಗೆ ಇವನ್ ವಾಸ್ತು ಪ್ಲ್ಯಾನ್ಸ್ವರೆಗೂ ಹೆಲ್ಪ್ ಮಾಡಿಕೊಡ್ತೀರಿ. ಯಾವುದೇ ರೀತಿ ಇದಕ್ಕೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಬಿಲೋ ಬರ್ದಿರೋ ನಂಬರ್ಗೆ. ಆಲ್ ದ ವೆರಿ ಬೆಸ್ಟ್.